ನಾನು ಹೊರಡ್ತೀನಿ. ಮಂತ್ರ, ಸುಶಾಂತ್ ಬರೋ ತನಕ ಸ್ವಲ್ಪ ವೆಯ್ಟ್ ಮಾಡಿ, ಮಾತಾಡೋದಿದೆ. ಏನು ಇವ್ರೇನೋ ಪ್ಲಾನ್ ಮಾಡ್ತಾ ಇದ್ದಾರಲ್ಲ, ಏನಿರ್ಬೋದು? ಸುಶಾಂತ್, ಒಂದು ನಿಮಿಷ ಬಂದೇ ಇರು. ಸುಶಾಂತ್ ಬಂದ. ಓಕೆ. ಏನಣ್ಣ, ಫೋನಲ್ಲಿ ಹೇಳಿದ್ದೆಲ್ಲ ನಿಜನಾ? ಹೌದು ಸುಶಾಂತ್, ಇದುವರೆಗೂ ನಮ್ಗೆ ಯಾರ್ಯಾರು ಸಪ್ಲೈ ಮಾಡಿದಾರೋ, ಮುಂದೆ ಯಾರು ಸಪ್ಲೈ ಮಾಡಬೇಕು ಅನ್ಕೊಂಡಿದಾರೋ ಅವ್ರ ಹತ್ರ ಎಲ್ಲ ಪರ್ಸೆಂಟೇಜ್ ಮಾತಾಡ್ಕೊಂಡು ಕಮಿಷನ್ ತಗೊಂಡಿದ್ದಾಳೆ ನಿನ್ನ ಹೆಂಡತಿ ಮಂತ್ರ. ಅಣ್ಣ, ನೀನ್ ಹೇಳ್ತಿರೋದು ತುಂಬಾ ದೊಡ್ಡ ಅಪರಾಧ ಅಣ್ಣ. ಅದಕ್ಕೆ ಸಾಕ್ಷಿಗಳು ಬೇರೆ ಇಲ್ಲ. ನಾವ್ ಈ ತರ ಸುಮ್ನೆ ಮಾತಾಡಿದ್ರೆ ಅವಳು ದೊಡ್ಡ ರಾತಾಂತ ಮಾಡ್ಬಿಡ್ತಾಳೆ. ಮಂತ್ರನ್ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತಲ್ಲಣ್ಣ. ಹೌದಪ್ಪ, ಅದೆಲ್ಲ ಗೊತ್ತಿರೋದಕ್ಕೇನೆ ನಾನು, ಸಾಧನಾ, ಅರ್ಚನಾ ಸೇರ್ಕೊಂಡು ಇವತ್ತಿಡೀ ದಿನ ಬಿಡುವಿಲ್ದಂಗೆ ಎಲ್ಲ ದಾಖಲೆಗಳನ್ನ ಕಲೆಕ್ಟ್ ಮಾಡಿರೋದು. ನೋಡು, ಇಲ್ಲಿದೆ ನೋಡು. ನೋಡು, ಹಾ ನೋಡು, ಇಲ್ಲಿ ನೋಡು. ಈ ವರ್ಷದ ನಮ್ಮ ಮೆಜಾರಿಟಿ ಸಪ್ಲೈಯರ್ಸ್ ಇಂದ ಎಲ್ಲರ ಹತ್ರನೂ ಬ್ಲಾಂಕ್ ಚೆಕ್ ನ ಬರ್ಸಿ ತಗೊಂಡಿದ್ದಾಳೆ. ಇದಕ್ಕಿಂತ ಪ್ರೂಫ್ ಬೇಕಾ ಸುಶಾಂತ್ ನಿನಗೆ? ಅಣ್ಣ, ನನ್ನಿಂದ ನೀನ್ ಹೇಳ್ತಿರೋದು ನಂಬಕ್ಕೆ ಆಗ್ತಿಲ್ಲ ಅಣ್ಣ. ಸುಶಾಂತ್, ನಾವೆಲ್ಲರೂ ಒಂದೇ ಕುಟುಂಬದವರು ಕಣೋ. ನಮ್ಮ ಕಂಪ್ನಿಲಿ ನಾವೇ ಅವ್ಯವಹಾರ ಮಾಡೋದಾ? ನಮ್ಮನೆಗೆ ನಾವೇ ಕನ್ನ ಹಾಕೋದೇನಾ? ಇಂಥ ದೊಡ್ಡ ಫ್ರಾಡ್ ಕೆಲಸ ಮಾಡಿ ಏನೂ ಆಗಿಲ್ಲ ಅನ್ನೋ ತರ ಹೇಗ್ ಕೂತಿದ್ದಾಳ್ ನೋಡಿ. ಇವಳನ್ನ ಕಳ್ಳಿ ಅನ್ಬೇಕು ಮಳ್ಳಿ ಅನ್ಬೇಕು ಗೊತ್ತಾಗ್ತಾ ಇಲ್ಲ. ನೀವಿಷ್ಟೆಲ್ಲ ಕ್ರಾಸ್ ಚೆಕ್ ಮಾಡಿ ಫೈಲಲ್ಲಿ ಇರೋದೆಲ್ಲ ಕಂಡು ಹಿಡಿದ್ರು ಅವ್ರಿಗೇನು ಗೊತ್ತಿಲ್ಲದೆ ಇರೋ ಥರನೇ ಇದಾರಲ್ಲ. ನನಗ್ಯಾಕೋ ಈ ಫ್ಲೈಟು ಯೂಟರ್ನ್ ತಗೊಳುತ್ತೆ ಅಂತ ಅನ್ನಿಸ್ತಿದೆ. ಅಂದ್ರೆ ಕದ್ಯೋರು ಯಾವತ್ತೂ ಕದ್ದಿದ್ ರೂಟಲ್ಲೇ ವಾಪಸ್ ಹೋಗ್ತಾರೆ. ಆದ್ರೆ ಈ ಮ್ಯಾಡಮ್ ಮಾತ್ರ ಅಲ್ಲಿ ಇನ್ನೊಂದು ರೂಟ್ನ ಹುಡ್ಕೊಂಡು ಹೋಗ್ತಿದ್ದಾರೆ. ಅವಳು ಬೇರೆ ಏನೋ ಪ್ಲಾನಲ್ಲಿ ಇದ್ದಾಳೆ ಅಂತ ನನಗನ್ನಿಸ್ತಿದೆ. ಈಗಷ್ಟೇ ಅರ್ಚನಾ ಅವರು ನಮ್ಮ ಕಂಪ್ನಿಗೆ ಪಾರ್ಟ್ನರ್ ಆಗಿ ಸೇರ್ಕೊಂಡಿದ್ದಾರೆ. ಅವ್ರಿಗೆ ನಮ್ಮ ಕುಟುಂಬದ ಬಗ್ಗೆ ಏನು ಅನ್ನಿಸ್ಬೋದು ಯೋಚನೆ ಮಾಡಿದ್ಯಾ? ನೋಡು, ಈ ವಿಷದ ಮುಳ್ಳನ್ನ ಇಷ್ಟರಲ್ಲೇ ಚೂಟಾಕೋದು ಒಳ್ಳೇದು. ಹೌದಣ್ಣ, ನೀನ್ ಹೇಳ್ತಿರೋದು ನಿಜನೇ. ಇದನ್ನ ಇಷ್ಟಕ್ಕೆ ಬಿಡಬಾರ್ದು. ಅವಳ ಹತ್ರ ನಾನು ಈಗಲೇ ಮಾತಾಡ್ತೀನಿ. ಸರಿ, ಆಮೇಲೆ ಏನು? ನೀವ್ ಬಂದ್ಮೇಲೆ ನಿಮ್ಮ ಅಣ್ಣ ಮಾತಾಡ್ಬೇಕು ಅಂದ್ರು. ಏನ್ ವಿಷಯ? ನಡೀರಿ ಕೇಳೋಣ. ಎಲ್ಲಿಗೆ ಹೋಗೋಣ? ಸ್ಟೇಷನ್ಗ, ಜೈಲ್ಗ, ಇಲ್ಲ ಬ್ಯಾಂಕ್ಗ?